ನಿನ್ನೆ ಸುಮಾರು 5:30 ಹೊತ್ತಿಗೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿಯಿಂದ ರಾಷ್ಟ್ರೀಯ ಹೆದ್ದಾರಿ NH50ಯಲ್ಲಿ ಭೀಕರ ಒಂದು ಕಾರ್ ಅಪಘಾತ ಆಗಿತ್ತು. ಆ ಅಪಘಾತದಲ್ಲಿ IAS ಅಧಿಕಾರಿ ಮಾಂತೇಶ್ ಬೀಳಗಿ ಸೇರಿದಂತೆ ಇನ್ನಿಬ್ಬರು ಕೂಡ ಸಾವನ್ನಪ್ಪಿದ್ರು. ಆ ಒಂದು ಭೀಕರತೆ ಯಾವ ಮಟ್ಟಿಗಿದೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಾನಿರುವಂಥದ್ದು ಈಗ ಅಪಘಾತ ಸಂಭವಿಸಿರ್ತಕ್ಕಂಥ ಏನು ಘಟನಾ ಸ್ಥಳದಲ್ಲಿ ಇಲ್ಲಿ FSL ತಂಡದ ಸಿಬ್ಬಂದಿಗಳು ಅಧಿಕಾರಿಗಳು ಬಂದು ಅಪಘಾತ ಯಾವ ರೀತಿ ನಡೀತು ಅನ್ನೋಂಥದ್ದೆಲ್ಲೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾರೆ. ಈಗಾಗಲೇ ಕಲಬುರಗಿ SP ಆಗಿರ್ತಕ್ಕಂಥ ಅಡ್ಡೂರು ಶ್ರೀನಿವಾಸಲು ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿರುವಂಥದ್ದು ನಿಮಗೆ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತಿದ್ದೇನೆ. ಇದು NH50 ಅಂದರೆ ಒಂದು ಕಡೆ ಬಿಜಾಪುರದಿಂದ ಕಲಬುರಗಿಗೆ ಸಂಪರ್ಕ ಕಲ್ಪಿಸುವಂಥ ರಾಜ್ಯ ಹೆದ್ದಾರಿ. ಮಾಂತೇಶ್ ಬೀಳಗಿ ಅವರ ಇನೋವಾ ಕಾರು ಕೂಡ ಇದೇ ಮಾರ್ಗವಾಗಿ ಸಂಜೆ 5:30 ಹೊತ್ತಿಗೆ ಬರೋ ಸಂದರ್ಭದಲ್ಲಿ ಪಕ್ಕದಲ್ಲೇ ಹೈವೇಗೆ ಹೊಂದಿಕೊಂಡು ಗೌನಹಳ್ಳಿ ಅನ್ನುವಂಥ ಏನು ಗ್ರಾಮ ಇದೆ, ಗ್ರಾಮದ ಕ್ರಾಸ್ ಇದೆ. ಆ ಕ್ರಾಸ್ ಅಂದರೆ ಗೌನಹಳ್ಳಿ ಗ್ರಾಮದ ಕಡೆಯಿಂದ ಒಬ್ಬ ಬೈಕ್ ಸವಾರ ಬಂದ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಆ ಬೈಕ್ ಸವಾರನ ಅಪಘಾತವನ್ನು ತಪ್ಪಿಸೋದಕ್ಕೆ ಹೋಗಿ ಈ ಮಾಂತೇಶ್ ಬೀಳಗಿ ಅವರ ಕಾರು ಚಾಲಕ ನೇರವಾಗಿ ರೈಟ್ಗೆ ಅಂದರೆ ಚಾಲಕ ನಿಯಂತ್ರಣ ತಪ್ಪಿ ನೇರವಾಗಿ ಏನು ವೇಗವಾಗಿ ಬಂದಿರತಕ್ಕಂಥ ಇನೋವಾ ಕಾರು ನೇರವಾಗಿ ಪಕ್ಕದಲ್ಲೇ ಇರ್ತಕ್ಕಂಥ ಏನು ಸಣ್ಣದಾಗಿರ್ತಕ್ಕಂಥ ಫೂಲ್ ಇದೆ. ಈ ಫೂಲು ನೀವು ಗಮನಿಸ್ತಾ ಇರುವಂಥದ್ದು ಫೂಲ್ಗೆ ನೇರವಾಗಿ ಡಿಕ್ಕಿ ಹೊಡೆದಿದೆ, ರಭಸದಿಂದ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಈ ಸಣ್ಣದಿರ್ತಕ್ಕಂಥ ಫೂಲ್ಗೆ ಹಾಕಿರ್ತಕ್ಕಂಥ ಕಲ್ಲುಗಳು ಕೂಡ ಸಂಪೂರ್ಣವಾಗಿ ಕಿತ್ತುಕೊಂಡು ಹೋಗಿರುವಂಥದ್ದು. ಇಲ್ಲಿ ಅಪಘಾತ ಆದ ನಂತರದಲ್ಲಿ ಕಾರಿನ ವೇಗದ ಎಷ್ಟಿತ್ತು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಡಿಕ್ಕಿಯ ರಭಸಕ್ಕೆ ಒಂದು ಕಡೆಗೆ ಫೂಲ್ ಕಿತ್ತು ಬಿದ್ದಿದೆ, ಮತ್ತೊಂದು ಕಡೆಗೆ ಇಲ್ಲಿಂದ ನೇರವಾಗಿ ಕಾರು ಇಷ್ಟು ದೂರಕ್ಕೆ ಅಂದರೆ ಸುಮಾರು 30-35 ಅಡಿ ದೂರದವರೆಗೂ ಕೂಡ ನೇರವಾಗಿ ಕಾರು ಜಿಗಿದು ಇಲ್ಲಿ ಬಿದ್ದಿರುವಂಥದ್ದು ನಿಮಗೆ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು. ಏನು ಅಂತಂದರೆ ಕಾರು ಯಾವ ರೀತಿ ಬಿದ್ದಿತ್ತು, ಅದರ ಫೋರ್ಸ್ ಹೇಗಿದೆ ಅಂತ ಅಲ್ಲಿರ್ತಕ್ಕಂಥ ಮಣ್ಣು ಕೂಡ ಕಿತ್ಕೊಂಡು ಹೋಗಿದೆ. ಇಲ್ಲಿ ಕಾರು ನೆಲಕ್ಕೆ ಬಿದ್ದ ನಂತರದಲ್ಲಿ ಮತ್ತೆ ರಿಪೀಟ್ ಇಲ್ಲಿಂದ ಸುಮಾರು 15-20 ಅಡಿ ದೂರದಲ್ಲಿ ಈ ಒಂದು ಪಕ್ಕದಲ್ಲಿ ಅಂತಂದರೆ ಏನು ಹೆದ್ದಾರಿ ಇದೆ, ಹೆದ್ದಾರಿ ಪಕ್ಕದಲ್ಲೇ ಸುಮಾರು 5-6 ಅಡಿಯಷ್ಟು ಏನು ತಗ್ಗಿರುವಂಥದ್ದು. ಇಲ್ಲಿಗೆ ಕಾರು ಬಿದ್ದಿದೆ. ಅಂದರೆ ಅಲ್ಲಿ ನೆಲಕ್ಕೆ ಬಿದ್ದ ಕಾರು ಮತ್ತೆ ಪಲ್ಟಿಯಾಗಿ ಈ ಕಡೆಗೆ ಬಿದ್ದಿದೆ. ಈಗ ಬಿದ್ದಿರ್ತಕ್ಕಂಥ ಕಾರು ಮತ್ತೆ ರಿಪೀಟು ಆ ಭಾಗದಲ್ಲಿ ನಿಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಇನೋವಾ ಕಾರ್ ಏನು ಕಾಣಿಸ್ತಾ ಇದೆ. ಇದೇ ಕಾರಿನಲ್ಲಿ ಮಾಂತೇಶ್ ಬೀಳಗಿಯವರು ಬರ್ತಾ ಇದ್ರು. ಈ ರೀತಿಯ ಒಂದು ಭೀಕರತೆ ಯಾವ ಮಟ್ಟಿಗಿದೆ ಅಂದರೆ 3 ಬಾರಿ ಕಾರು ಪಲ್ಟಿಯಾಗಿ ರಿಪೀಟ್ ಈ ರೀತಿ ಬಿದ್ದಿರುವಂಥದ್ದು. ಕಾರು ಕೂಡ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಕಾರಿನ ಮೇಲ್ಭಾಗದ ಟಾಪ್ ಕೂಡ ತಾವು ಗಮನಿಸ್ತಾ ಇರುವಂಥದ್ದು ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿದೆ. ಮುಂಭಾಗ ಕೂಡ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಇದೇ ಕಾರಿನಲ್ಲಿ ಒಟ್ಟು IAS ಅಧಿಕಾರಿ ಮಾಂತೇಶ್ ಬೀಳಗಿ ಸೇರಿ 5 ಜನ ಪ್ರಯಾಣ ಮಾಡ್ತಾ ಇದ್ರು. ಘಟನಾ ಸ್ಥಳ ಒಂದು ಅಪಘಾತ ಆಗಿರ್ತಕ್ಕಂಥ ಭೀಕರತೆಗೆ ಘಟನಾ ಸ್ಥಳದಲ್ಲಿಯೇ ಶಂಕರ್ ಬೀಳಗಿ ಸೇರಿದಂತೆ ಇಬ್ಬರು ಸಾವನ್ನಪ್ಪಿದ್ರು. ಶಂಕರ್ ಬೀಳಗಿ ಸೇರಿದಂತೆ ಇಬ್ಬರು ಸಾವನ್ನಪ್ಪಿದ್ರು. ಅದೇ ರೀತಿಯಲ್ಲಿ ಗಂಭೀರ ಗಾಯಗೊಂಡಿರ್ತಕ್ಕಂಥ IAS ಅಧಿಕಾರಿ ಮಾಂತೇಶ್ ಬೀಳಗಿ ಅವರನ್ನು ಇಲ್ಲಿಂದ ಕಲಬುರಗಿ ಖಾಸಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿಯೇ ಅವರು ಕೂಡ ಸಾವನ್ನಪ್ಪಿದ್ರು. ಈಗ ಸದ್ಯಕ್ಕೆ ಕಾರ್ನಲ್ಲಿ ಏನು ಪ್ರಯಾಣ ಮಾಡ್ತಾ ಇರತಕ್ಕಂಥ 5 ಜನರಲ್ಲಿ 4 ಜನ ಮತ್ತೊಬ್ಬರು ಕೂಡ ಈರಣ್ಣ ಶಿರ್ಸಂಗಿ ಅನ್ನುವಂಥವ್ರು ಕೂಡ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮಾಂತೇಶ್ ಬೀಳಗಿ ಅವರ ಸಹೋದರ ಅಂದರೆ ಕಜಿನ್ ಬ್ರದರ್ಸ್ ಆಗಿರ್ತಕ್ಕಂಥ ಏನು ಈರಣ್ಣ ಬೀಳಗಿ ಆಗಿರ್ಬೋದು, ಶಂಕರ್ ಬೀಳಗಿ ಮತ್ತು ಶಿರ್ಸಂಗಿ ಈರಣ್ಣ ಶಿರ್ಸಂಗಿ ಅನ್ನುವಂಥವ್ರು ಅವರ ಸ್ನೇಹಿತರು. ಮತ್ತೊಂದು ಕಡೆಗೆ ರಾಜ್ ಅನ್ನುವಂಥವ್ರು ಕಾರ್ ಚಾಲಕ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಕಾರಿನ ಪ್ರತಿಯೊಂದು ಪಾರ್ಟ್ಸ್ ಕೂಡ ಸಂಪೂರ್ಣವಾಗಿ ಕಿತ್ತು ಬಿದ್ದಿರುವಂಥದ್ದು. ಪಕ್ಕದಲ್ಲಿರ್ತಕ್ಕಂಥ ಮರ ಕೂಡ ಕಾರಿನ ರಭಸಕ್ಕೆ ಡಿಕ್ಕಿಗೆ ಅದು ಕೂಡ ಮುರಿದು ಬಿದ್ದು ಹೋಗಿದೆ. ಅಂದರೆ ಈ ರೀತಿ ಸಾಕಷ್ಟು ಭಯಾನಕವಾಗಿ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಸದ್ಯಕ್ಕೆ ಈ ಒಂದು ಭೀಕರ ಅಪಘಾತದಲ್ಲಿ ಒಟ್ಟು ಸಾವಿನ ಸಂಖ್ಯೆ ಅಂದರೆ 4 ಅಂದರೆ IAS ಅಧಿಕಾರಿ ಮಾಂತೇಶ್ ಬೀಳಗಿ ಸೇರಿದಂತೆ 4 ಸದ್ಯಕ್ಕೆ ಈ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆಗೆ ಏನು ಅಂತಂದರೆ ಈಗಾಗಲೇ ಕಾರ್ ಚಾಲಕ ರಾಜ್ ಅನ್ನುವಂಥವ್ರು ಕೂಡ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆ ಪಡಿತೆ. ಅವರ ಸ್ಥಿತಿ ಕೂಡ ಸಾಕಷ್ಟು ಚಿಂತಾಜನಕ ಆಗಿದೆ. ಮಾಂತೇಶ್ ಬೀಳಗಿಯವರು ಅವರ ಶಂಕರ ಬೀಳಗಿ ಏನಿದ್ದಾರೆ ಅವರ ಸಂಬಂಧಿಕರ ಕುಟುಂಬದಲ್ಲಿರ್ತಕ್ಕಂಥ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದ ಸಂದರ್ಭದಲ್ಲಿ ಕಾರು ಈ ರೀತಿ ಭೀಕರ ಅಪಘಾತಕ್ಕೆ ಈಡಾಗಿ IAS ಅಧಿಕಾರಿ ಮಾಂತೇಶ್ ಬೀಳಗಿಯವರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇಡೀ ರಾಜ್ಯದ ಜನರು ಕೂಡ ಒಂದು ರೀತಿಯಿಂದ ಕಂಬನಿ ಮಿಡಿತಾ ಇದ್ದಾರೆ. ಒಟ್ಟಿನಲ್ಲಿ ಭೀಕರ ರಸ್ತೆ ಅಪಘಾತದ ದೃಶ್ಯ ಈ ರೀತಿಯಾಗಿದೆ. ಅಕ್ಷರಶಃ ಒಂದು ಕಡೆಗೆ ಕಲಬುರಗಿ ಜನ ಅಷ್ಟೇ ಅಲ್ಲದೆ ಇಡೀ ರಾಜ್ಯದ ಜನರು ಕೂಡ IAS ಅಧಿಕಾರಿ ಮಾಂತೇಶ್ ಬೀಳಗಿ ಅವರ ನಡತೆ ದಕ್ಷತೆ ಬಗ್ಗೆ ಸಾಕಷ್ಟು ಅವರು ಒಂದು ರೀತಿಯಿಂದ ಯುವಕರಿಗೆ ಸಾಕಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ಕೂಡ ಆಡ್ತಾ ಸಾಕಷ್ಟು ಸ್ಫೂರ್ತಿ ಕೂಡ ಆಗಿದ್ರು. ಒಟ್ಟಿನಲ್ಲಿ IAS ಅಧಿಕಾರಿ ಮಾಂತೇಶ್ ಬೀಳಗಿ ಅವರು ಭೀಕರ ಕಾರು ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ.